ನೋಡಿ ಇವಾಗ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿ, ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಂದಡ್ಕಿ ಎಲ್ಲ ಪುಡಿ ಪುಡಿ ಆಗೋಗುತ್ತೆ, ಎಷ್ಟು ಕರುಮ್ನೆ ತುಂಬ ಚೆನ್ನಾಗಿ ಬಂದಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಚಕ್ಲಿ ಮಾಡಿದ್ದೀನಿ. ಕುರುಮ್ನೆ ತುಂಬ ಚೆನ್ನಾಗಿ ಬಂದಿದೆ. ಮನೆ ಇರುವಂಥ ಐಟಮಲ್ಲೇ ಮಾಡ್ಕೋಬೋದ್ರು, ತುಂಬ ಕಮ್ಮಿ ಐಟಮಲ್ಲಿ. ಒಂದು ಬೋಲು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಇದನ್ನು ಬೆಚ್ಚಗಾಗಿದೆ ಸಾಕು. ಈಗ ಹುರ್ಗಡ್ಲೆ ಹಾಕೊಳ್ಳೋಣ. ಅದನ್ನು ಬೆಚ್ಚಗೆ ಮಾಡ್ಕೊಳ್ಳೋಣ. ಸ್ವಲ್ಪ ಹುರ್ಗಡ್ಲೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿಲಿ. ನೋಡಿ ಇವಾಗ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಜಾಡಿ ಇಟ್ಕೊಳ್ಳೋಣ. ಏಕೆ ಅಂದರೆ ಅದು ಸ್ವಲ್ಪ ಸಣ್ಣ ಸಣ್ಣ ಚೂರು ಇರುತ್ತಲ್ಲ, ಅದು ಹಾಕೋಕ್ಕೆ ಹೋದರೆ ಚಕ್ಲಿಗಳೆಲ್ಲ ಕಟ್ಟಾಗಿಬಿಡುತ್ತೆ. ಅದಕ್ಕೆ ಜಾಲ್ಡಿ ಇಟ್ಕೊಳ್ಳೋಣ. ಇದನ್ನು ನೋಡಿ ಈ ಥರ ಪೀಸು ಸಣ್ಣ ಪೀಸಸ್ ಇರುತ್ತೆ, ಅದಕ್ಕೋಸ್ಕರನೇ ಜಾಲ್ಡಿ ಇಟ್ಕೊಳ್ಳೋದು. ಇವಾಗ ಅಜ್ವಾನ ಹಾಕೊಳ್ಳೋಣ. ಒಂದು 1/4 ಸ್ಪೂನಷ್ಟು, 1.5 ಸ್ಪೂನ್ ಹಾಕೊಳ್ಳೋಣ. ಅಚ್ಕಾರದ ಪುಡಿ, ಖಾರ ಬೇಕಾಯ್ತದೆ. 1 ಸ್ಪೂನಷ್ಟು ಎಳ್ಳು ಹಾಕೊಳ್ಳೋಣ, ಬಿಳಿ ಎಳ್ಳು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಬೆಣ್ಣೆ ಪ್ಯಾಕೆಟ್ ಸಿಗುತ್ತೆ ಸ್ಮಾರ್ಟಾಗಿರೋದು, ಅದನ್ನು ಹಾಕ್ತಾಯಿದ್ದೀನಿ. 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ ನಾನು. ಮನೆ ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿದೆ, ಗಟ್ಟಿಯಾಗಿದೆ. ಅದು ಸ್ಮೂತ್ ಬಂದ್ಬಿಟ್ಟಿದೆ ಅಂಗಡಿದು. ಇವಾಗ ಕಲಸೋಣ, ಎಲ್ಲ ಮಿಕ್ಸ್ ಮಾಡೋಣ. ನೋಡಿ ಕಲಸಿದ್ರೆ ನಾವು ಈ ಥರ ಬರಬೇಕದು. ಸ್ವಲ್ಪ ನೀರು ಹಾಕ್ಕೊಂಡು ಉಗುರು ಬೆಚ್ಚಗಿರೋ ನೀರು ಹಾಕೊಳ್ಳೋಣ ಕಲಸಿ. ನೋಡಿ ಇವಾಗ ಎಷ್ಟು ಮಿದವಾಗಿ ಬಂದಿದೆ ಹಿಟ್ಟು. ಈ ಥರ ಹದದಲ್ಲಿ ನೀವು ಕಲಸಿಟ್ಕೊಬೇಕು. ನೋಡಿ ಈ ಥರ ಚಕ್ಲಿಗಳು, ಈ ಥರ ಪ್ಲೇಟು ಇದ್ರೊಳಗಡೆ ಹಾಕೊಳ್ಳೋಣ. ಇವಾಗ ಹಿಟ್ಟನ್ನ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಈಗ ಹಾಕೊಳ್ಳೋಣ ಎಣ್ಣೆಗೆ. ನೋಡಿ ಕಾಫಿ ಟೈಮ್ಗೆ ಇದೆಲ್ಲ ಕರುಮ್ನೆ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಇದೆಲ್ಲ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ಮಕ್ಕಳುಗಳಿಗೆ ಸ್ಕೂಲ್ಗೆ ಹೋಗಿ ಬಂದಿರ್ತವೆ, ಈಗ ಏನಾರು ತಿನ್ನಬೇಕು ಅಂತ. ಮನೇಲಿ ಹಣ್ಣುಗಳಿದ್ರು ಕೂಡ ತಿನ್ನಲ್ಲ ಅವರು. ಖಾರದ ಐಟಮು, ಪಾನಿಪುರಿ, ಚಕ್ಲಿ, ನೊಪ್ಪಟ್ಟು ಆ ಥರ ಹುಡುಕ್ತಾರೆ ಮಕ್ಕಳುಗಳು. ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ತಿನ್ನೋಕ್ಕಾಗತ್ತೆ, ಮಕ್ಕಳು ಕೂಡ ತಿನ್ನೋಕ್ಕಾಗತ್ತೆ. ಮನೇಲಿ ಒಂದ್ಸತಿ ಟ್ರೈ ಮಾಡಿ. ನೀವು ಹೇಗಿದೆ ಅಂತ ಒಂದ್ಸರಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮಗೆ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.